ಸದ್ಗುರು ಅವರಿಗೆ ಎರಡೆರಡು ಬ್ರೈನ್ ಸರ್ಜರಿ ಆಗಿದೆಯಾ ಅಂತ ನೆನ್ನೆ ಅವರ ಸೆಕೆಂಡ್ ಬ್ರೈನ್ ಸರ್ಜರಿ ಅನ್ಡಿಸ್ಕ್ಲೋಸ್ ಡೀಟೇಲ್ಸ್ ವಿಡಿಯೋ ನೋಡ್ತಿದ್ದೆ. ಪಟಾಕಿ ಮಾರ್ನಿಂಗ್ ಶ್ರುತಿ, ಬ್ರೈನ್ ಬೈಪಾಸ್ ಅಂತ ಕೇಳಿದೀರಾ? 99% ನೀವು ಯಾರು ಕೇಳಿರಲ್ಲ. ನಾವೆಲ್ಲ ಹಾರ್ಟ್ ಬೈಪಾಸ್ ಕೇಳಿದೀವಿ. ಹಾರ್ಟ್ ಅಟ್ಯಾಕ್ ಆದಾಗ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೀವಿ, ಅದು ECG ಮಾಡ್ತಾರೆ, ಆಂಜಿಯೋಗ್ರಾಮ್ ಮಾಡ್ತಾರೆ, ಹಾರ್ಟ್ ಅಲ್ಲಿ ಬ್ಲಾಕ್ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಸ್ಟೆಂಟ್ ಹಾಕಕ್ ಆಗಲ್ಲ ಅಂದ್ರೆ ಬೈಪಾಸ್ ಮಾಡ್ಬೇಕಂತ ಹೇಳಿ ಹಲವಾರು ಜನ ಬೈಪಾಸ್ ಮಾಡಿಸ್ಕೊಂಡು ಚೆನ್ನಾಗಿದ್ದಾರೆ, ಕರೆಕ್ಟ್ ಅಲ್ವಾ? ಇದೇ ತರ ಇವಾಗ ಬ್ರೈನ್ ಬಗ್ಗೆ ಮಾತಾಡೋಣ. ದೇವರು ಬ್ರೈನ್ಗೆ ಭಾರಿ ಸೇಫ್ ಆಗಿ ರಕ್ತ ಚಾಲನೆ ಪೈಪ್ಸ್ ಎಲ್ಲ ಸಪ್ಲೈ ಮಾಡಿದ್ದಾರೆ. ಮುಂದ್ಗಡೆ 2 ಪೈಪ್, ಹಿಂದ್ಗಡೆ 2 ಪೈಪ್ ಹೋಗುತ್ತೆ ಬ್ರೈನ್ಗೆ. ಮುಂದ್ಗಡೆ ಇರೋದು ಕ್ಯಾರೋಟಿಡ್ ಆರ್ಟರೀಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇರೋದು ವರ್ಟಿಬಲ್ ಆರ್ಟರೀಸ್ ಅಂತ ಹೇಳ್ತೀವಿ. ಇದೆಲ್ಲ ಸೇರಿ ಏನಾಗುತ್ತೆ, ಬ್ರೈನ್ ಒಳಗೆ ಹೋದ್ಮೇಲೆ ಹಾರ್ಟ್ ಇಂದ ಬ್ರೈನ್ ಒಳಗೆ ನ್ಯಾಚುರಲ್ ಬೈಪಾಸ್ ದೇವರು ಅವಾಗಲೂ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಈ ನ್ಯಾಚುರಲ್ ಬೈಪಾಸ್ ಹೆಸರು ಸರ್ಕಲ್ ಆಫ್ ವಿಲ್ಲಿಸ್ ಅಂತ. ಇದು ಎಲ್ಲಾದ್ರೂ ಒಂದೇ ತರ ಇರಲ್ಲ. ಇನ್ ಟೋಟಲ್ ಒಳ್ಳೆ ಬೈಪಾಸ್ ಸಿಸ್ಟಮ್ ದೇವರು ನ್ಯಾಚುರಲ್ ಆಗಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಈ ಬೈಪಾಸ್ ಎಲ್ಲ ಪ್ರಾಬ್ಲಮ್ ದಾಟಿ ಕೆಲವಲ್ಲಿ ಬ್ಲಾಕ್ಸ್ ಆದ್ರೆ ನಮಗೆ ಲಕ್ವಾಗಿ ಪ್ರಾಬ್ಲಮ್ ಆದಾಗ ನಾವು ಬ್ರೈನ್ ಬೈಪಾಸ್ ಅಂತ ಮಾಡ್ತೀವಿ. ಈ ಸರ್ಕಲ್ ಆಫ್ ವಿಲ್ಲಿಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವೆಲ್ಲರೂ ಗೂಗಲ್ಗೆ ಹೋಗಿ ಚೆಕ್ ಮಾಡಿದ್ರೆ ಭಾರಿ ಚೆನ್ನಾಗಿ ಕಾಣಿಸುತ್ತೆ. ದಯವಿಟ್ಟು ನೋಡಿ, ನಿಮಗೆ ದೇವರು ಹೆಂಗೆ ಬೈಪಾಸ್ ಸೃಷ್ಟಿ ಮಾಡಿದ್ರೆ ಅಂತ ಒಂದು ಐಡಿಯಾ ಬರಲಿ.